ಫ್ಲರ್ಟ್ ಫಿಲಮಿನ ಟ್ರೈಲರ್ ಲಾಂಚ್ ಇವೆಂಟಿಗೆ ಸುದೀಪ್ ಅಣ್ಣ ಬರ್ತಾ ಇದೆ. 2 ಗಂಟೆಗೆ ಅಲ್ಲಿರ್ಬೇಕಾಗಿರೋನು ಇನ್ನೂ 2 ಗಂಟೆಗೆ ಇನ್ನೂ ಕೆಳಗಿಳಿದ್ದೀನಿ. ಸುದೀಪ್ ಸರ್ ನಮ್ಮೆಲ್ಲರ ಮಾಣಿಕ್ಯ. ಸುದೀಪ್ ಜನ ನೋಡಿ 4 ವರ್ಷ ಆಗ್ಬಿಟ್ಟಿತ್ತು. ಇನ್ನೊಂದು ಮುಖ್ಯವಾದ ಕಾರಣ ಬರೋದಕ್ಕೆ ಅಂದರೆ ನೋಡಬೇಕು ಕಿಚ್ಚ ಭುವನ್ ಚಾನೆಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ಕೂಡಲೇ, ಇಲ್ಲಾಂದ್ರೆ ನಿಮ್ಮ ಮಂದಿಯವ್ರ ಮೇಲೆ ಆಣೆ. ಅರ್ಥ ಆಯ್ತು ಅನ್ಸುತ್ತೆ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗರ್ಸ್. ಇವತ್ತಿನ ಬ್ಲಾಗ್ ಏಷ್ಯಾ ಮಾಲ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ಲರ್ಟ್ ಫಿಲಮಿನ ಟ್ರೈಲರ್ ಲಾಂಚ್ ಇವೆಂಟಿಗೆ ಸುದೀಪ್ ಅಣ್ಣ ಬರ್ತಾ ಇದೆ. ಸೊ ನಾನು ಬಂದಿದ್ದೀನಿ. ಸೊ ಮಿಕ್ಕಿದೆಲ್ಲ ಒಳಗೆ ಮಾತಾಡೋಣ. 2 ಗಂಟೆಗೆ ಅಲ್ಲಿರ್ಬೇಕಾಗಿರೋನು ಇನ್ನೂ 2 ಗಂಟೆಗೆ ಇನ್ನೂ ಕೆಳಗಿಳಿದ್ದೀನಿ. ಸೊ ಬನ್ನಿ ಒಳಗೆ ಹೋಗಿ ಸಿಗ್ತೀನಿ. ಗೈಸ್ 2nd ಫ್ಲೋರ್ ಅಂತೆ. ಇನ್ನು ನಾನು ಜಿಯಲ್ಲಿದ್ದೀನಿ. UG ಆದಮೇಲೆ ಫಸ್ಟ್ ಆದಮೇಲೆ ಸೆಕೆಂಡು. ಅಪ್ಪ ಈ ಮಾಲ್ ಬೇರೆ ದೊಡ್ಡದು, ಹೆಂಗೆ ಹೋಗೋದು? ಆನ್ ದ ಟೈಮ್ ಇದ್ದೀನಿ, ಬಟ್ 2:01 ಆಗಿದೆ. ಅಲ್ಲಿ ಇನ್ನೂ ಹೋಗ್ತಾ ಇದ್ದೀನಿ. 2 ಗಂಟೆ ಒಳಗೆ ಅಲ್ಲಿರಬೇಕು ಅಂತ ಅಂದ್ಕೊಂಡ್ರೆ ಏನು ಕತೆ ಗೊತ್ತಿಲ್ಲ. ನೋಡೋಣ, ಲೆಟ್ಸ್ ಗೋ. ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ನಮ್ಮೆಲ್ಲರ ಮಾಣಿಕ್ಯ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ವೇದಿಕೆಗೆ ರಿಯಲ್ ಬಿಗ್ ಬಾಸ್ ಬಂದಾಯ್ತು. ಹಾರ್ಟ್ಲಿ ವೆಲ್ಕಮ್ ಸರ್. ದಯವಿಟ್ಟು ನೀವು ಮುಂದ್ಗಡೆ ಆಸನವನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಟು ಅವರ್ ಕಿಚ್ಚ ಸುದೀಪ್ ಸರ್ ಅಂಡ್ ಆಫ್ ಕೋರ್ಸ್ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನಮ್ಮೆಲ್ಲರ ಅವಿನಾಶ್ ಸರ್ಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಹಿರಿಯ ಕಲಾವಿದರಾಗಿರುವಂತಹ ಅವಿನಾಶ್ ಸರ್ಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಮ್ಮ ವ್ಯಾಸರಾಜ್ ಸೋಸ್ಲಿ ಅವರು, ಅದೇ ರೀತಿಯಾಗಿ MC ಬಿಜು ಅವರು ಇದೀಗ ಒಂದು ಲೈವ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ. ಮೈಸೂರಿಂದ ಮಾಲ್ ಬೇಕಿದೆದಿಂದ ಮೈಸೂರಿಂದ ಮಾಲ್ ಬಂದಿದೆವರೆಗೂ. Over to you. Thank you so much. Davidu, put your hands together to our talented singers, please. ನಮಸ್ಕಾರ ಬೆಂಗಳೂರು. ಹೆಂಗನ್ಸ್ತು ಸಾಂಗು? ಓಕೆ, ಲೈವ್ ಇವತ್ತು ನಿಮ್ಮ ಮುಂದೆ ಫಸ್ಟ್ ಟೈಮ್ ನಾನು ಹಾಗೂ ಬಿಜು ಪರ್ಫಾರ್ಮ್ ಮಾಡೋಕೆ ಬಂದಿದ್ದೀವಿ. ಹೌದು, ಫೀಲಿಂಗ್ ವೆರಿ ಸ್ಪೆಷಲ್ ಟು ಪರ್ಫಾರ್ಮ್ ಫ್ರಂಟ್ ಆಫ್ ದ ಲೆಜೆಂಡ್ಸ್ ಹಿಯರ್, ಸುದೀಪ್ ಸರ್, ಅವಿನಾಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅಸ್ ದ ಆಪರ್ಚುನಿಟಿ ಟು ಸಿಂಗ್ ಸಚ್ ಅ ಫ್ಯಾಂಟಾಸ್ಟಿಕ್ ಸಾಂಗ್. ಹೌದು, ಲೆಟ್ಸ್ ಗೋ. Yes sir. So guys, are you ready? Ella ready now? Barle ella kai mele. Come on everyone. Everybody put your hands up. Come on. Hey hey. Kai mele. Okay, chappale barta illi. Everyone, come on. Alli mele iroru. ಏನು ಕಿರಿಕ? ನೋ ಜಸ್ಟ್ ಪಾಡಿ. ಮಾಲಲ್ ಹುಡುಗಿ ಜೋರಾಗವ್ರೆ, ವಾರೆ ಕಣ್ಣಲ್ ಬಾಟಲ್ ಕವ್ರೆ, ನಡಿ ನಾವು ಒಂದ್ ಕೈ ನೋಡದೆ. And I wish the film all the very best. And Sudeep ji, I haven't seen him for 5 years. Actually, Sudeep ji ಅವರು ನೋಡಿ 4 ವರ್ಷ ಆಗ್ಬಿಟ್ಟಿತ್ತು. ಇನ್ನೊಂದು ಮುಖ್ಯವಾದ ಕಾರಣ ಬರೋದಕ್ಕೆ ಅಂದರೆ ಅವ್ರು ನೋಡಬೇಕು ಅಂತಲೇ ಬಂದಿಲ್ಲ. Thank you Sudeep ji. Nice meeting you really after a long time. Wishing the film all the very best and the whole team. Thank you very much.
I feel like I'm his family member. So, ಒಂದು ಸೀರಿಯಲಿಂದ ಹಿಡಿದು ಪ್ರೇಮ ಬರಹ ಟ್ರೈಲರ್ ಲಾಂಚ್ ಮಾಡಿದ್ದು, ಆ್ಯಂಡ್ ದೆನ್ ನನ್ನ ಹೋಟೆಲ್ನ ಇನಾಗ್ರೇಟ್ ಮಾಡಿದ್ದು, ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಹೊಸದಾಗಿ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಸೊ ಐ ವಾಂಟೆಡ್ ಸೋ ಮೆನಿ ಪಿಲ್ಲರ್ಸ್, ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳಿಗೂ ತುಂಬ ವ್ಯಾಲ್ಯೂ ಇದೆ ಇದರಲ್ಲಿ. ಅದೆಲ್ಲದಕ್ಕೂ ಸೆಂಟರ್ ಪಿಲ್ಲರ್ ಆಗಿ ಇವತ್ತು ಬ್ಯಾಕ್ ಬೋನ್ ಆಗಿ ನಿಂತಿರೋರು ಸುದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನೀವು ಹಾಡಿರೋ ಹಾಡು ತುಂಬ ಜನ ಮನಸ್ಸು ಮುಟ್ಟಿದೆ. ಆ್ಯಂಡ್ ಅಫ್ಕೋರ್ಸ್ ನೀವು ನನ್ನ ಜೀವ, ಎಲ್ಲರ ಜೀವ ಸರ್. And my parents, they are very innocent. Like ನನ್ನ ಇಂಜಿನಿಯರ್ ಮಾಡಿಸಿದ್ರು, ಬಟ್ ನಾನು ಈ ರಂಗಕ್ಕೆ ಬಂದೆ. ಬಟ್ ಸ್ಟಿಲ್ ಅವ್ರು ಏನು ಹೇಳಿಲ್ಲ, ಇವತ್ತು ಏನು ಕೇಳಲ್ಲ, ನಾನು ಏನು ಮಾಡ್ತೀನಿ ಅಂತ. ಬಟ್ ನೀವು ಏನು ಇಷ್ಟ ನಾವು ಮಾಡಪ್ಪ ಅಂತ ಬಿಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ತಂದೆ ತಾಯಿ ಇಬ್ಬರಿಗೂ. ಆ್ಯಂಡ್ ನನ್ನ ಭಾವ ಒನ್ ಆಫ್ ದ ಫೈನಾನ್ಷಿಯಲ್ ಸಪೋರ್ಟ್ ಈ ಸಿನಿಮಾಗೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು. ಇದಕ್ಕಿಂತ ಹೆಚ್ಚಾಗಿ ನನ್ನ ಸಿನಿಮಾ ಶುರು ಮಾಡಿದಾಗ ನನ್ನ ವೈಫ್ ಕವಿತಾ 6 months ಪ್ರೆಗ್ನೆಂಟ್ ಆಗಿದೆ. ಸೊ ಐ ವಾಸ್ ಕನ್ಫ್ಯೂಸ್ಡ್, ಈ ಸಿನಿಮಾ ಶುರು ಮಾಡಿ ಮುಗಿಸೋಕ್ಕಾಗತ್ತೆ. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹರ್ ಆ್ಯಂಡ್ ಬೇಬಿ. ಪಡಿತಾ ಇದ್ವಿ. ಹಾಗಾಗಿ ಇದೀಗ ಪ್ರೀತಿಯಿಂದ ಟ್ರೈಲರ್ ಲಾಂಚ್ ಮಾಡೋದ್ರ ಜೊತೆಗೆ ಕ್ಲರ್ಕ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನದ ರಿಯಲ್ ಬಿಗ್ ಬಾಸ್, ನಮ್ಮ ಪ್ರೀತಿಯ ಕನ್ನಡದ ಮಾಣಿಕ್ಯ, ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್. ದಯವಿಟ್ಟು ಅವರನ್ನು ಪಡೆಯಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸುದೀಪ್ ಸರ್ ಬಾಲ್ಯದ ಸ್ನೇಹಿತರನ್ನ ಹೇಗೆ ಜೊತೆಯಾಗಿ ಕರ್ಕೊಂಡು ಹೋಗ್ತಿರೋಂಥ ನಾವೆಲ್ಲರೂ ನೋಡಿದ್ದೀವಿ. ಹಾಗಾಗಿ ಆ ಫ್ರೆಂಡ್ಶಿಪ್ ಆ್ಯಂಥಮ್ಗೆ ನಮ್ಮ ಸಾಂಗ್ನಲ್ಲಿ ನೀವು ಹಾಡಿರೋದು, ಅದರ ಜೊತೆಯಾಗಿ ನಿಂತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಮೊದಲನೇದಾಗಿ ಟ್ರೈಲರ್ ಲಾಂಚ್ ಮಾಡಿದ್ವಿ, ನಿರ್ದೇಶಕರಾಗಿ ಚಂದನ್ ಅವರು ಎಡಿಟಿಂಗ್ ಸಪೋರ್ಟ್ ಹೋಗ್ತೀರ, ಒಂದು ಕಡೆ ಫ್ಯಾಮಿಲಿ ಹೋಗ್ತೀರಾ, ಒಂದು ಕಡೆ ತಾಯಿಗೆ ಹೋಗ್ತೀರಾ, ಮಾಡಿದ್ರೆ ಉಳಿಸ್ತಾರೆ. ನಮ್ಮವರು ಒಪ್ಕೊಂಡ್ರೆ ನಮ್ಮವರು, ಅದರಲ್ಲಿ ಭೇದ ಭಾವ ಬರೋಕ್ಕಾಗಲ್ಲ. ಅವ್ರ ಸಿನಿಮಾ ನನ್ನ ಸಿನಿಮಾ ಅಂತ ಬರೋಕ್ಕಾಗಲ್ಲ. ಚೀಸ್ ಮಾಡ್ಬೋದು. ಮೊದಲನೇ ಪ್ರಯತ್ನ ಈಗ ನಾವು ಮೊದಲನೇ ಪ್ರಯತ್ನ ಮಾಡಬೇಕಾದ್ರೆ ನಮಗೆ ಸ್ಪರ್ಶಗಳು ಯಾರಿಲ್ಲ ಇಂಡಸ್ಟ್ರಿ ಸ್ಪರ್ಶೆ ಬಂದೋದು. ಆಮೇಲೆ APRC ಅವ್ರಿಗೆ ಬಂದೊಂದು ಏನೋ ಕೇಳಿದ್ರು, ಫ್ಲರ್ಟ್ ಅಂತ ಯಾಕೆ ಇಟ್ಟಿದ್ದೀರಾ ಅಂತ. ಕರೆಕ್ಟಾ? ನೀನು ಸೀಲಿನ ಹಾಕ್ಕೊಂಡು ಕಿಸ್ ಅಂತ ಯಾಕಿಟ್ಟೆ? ಸರಿ ಸರ್ ಪ್ಲೀಸ್. ಚಂದನ್ ಸರ್ ಅದೇ ರೀತಿಯಾಗಿ ಅರ್ಜುನ್ ಸರ್ ದಯವಿಟ್ಟು ಬರಬೇಕು. ಇಟ್ಸ್ ಅ ವೆರಿ ಗುಡ್ ಕ್ವಶನ್ ಆ್ಯಕ್ಚುಲಿ. ಆಡ ಕಿಸ್. ಇವರು ಸಂಭಾಷಣೆ ಅದ್ಭುತವಾಗಿ ಬರೀತಾರೆ, ಸಾಹಿತ್ಯ ಅದ್ಭುತವಾಗಿ ಬರ್ತಾರೆ, ಏನೋ ಒಂದು ಬಿಡ್ತಾರೆ ನೋಡಿ. ಹೇಳಿ, ಕಿಸ್ ಅಂದ್ರೆ ಅಣ್ಣ ಗೊತ್ತು ಎಲ್ಲರಿಗೂ. ನೋ, ನಮ್ಮ ಕಿಸ್ ಬೇರೆ. ಹಾಗೆ ಅವ್ರ ಫ್ಲರ್ಟ್ ಬೇರೆ ಅಲ್ಲ. ಕಿಸ್ ಅಂದ್ರೆ ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್. ಕಳ್ಳನಿಗೆ ಮಾತ್ರ ಕಳ್ಳತನದ ಬಗ್ಗೆ ಗೊತ್ತು ತಾನೆ. ಫ್ಲರ್ಟ್ ಬಗ್ಗೆ ಏನು ಬೇಕಾದ್ರೆ ಹೇಳ್ಬೋದಿತ್ತು. ಅವ್ರನ್ನ ಕರೆದ್ಬಿಟ್ಟು ಬೇಕು ಅಂತ ಫ್ಲರ್ಟ್ ಯಾಕೆ, ನಿಮ್ದು ಕಿಸ್ ಯಾಕೆ? ಕಿಸ್ ಅಂದ್ರೆ ಕೀಪ್ ಇಟ್ ಶಾರ್ಟ್ ಅಂಡ್ ಏನಿಲ್ಲ ಬನ್ನಿ, ನಿಮ್ಮ ಬಗ್ಗೆ ಗೊತ್ತು. ಫ್ಲರ್ಟ್ ಆ್ಯಕ್ಚುಲಿ ಒಂದು ಬಯೋಪಿಕ್ ಇವ್ರ ಮೇಲೆ ತೆಗೆದಿರೋದು. ಇವರ ಸ್ವಂತ ಕಥೆನ ಅವ್ರು ಹೋಗಿ ಒಂದು ದಿವಸ ರಾತ್ರಿ ಹೊತ್ತು ಇವ್ರ ಹತ್ರ ಎಲ್ಲ ಪಾಪ ಬಾಯಿ ಬಿಟ್ಟಿದ್ದಾರೆ ಅವ್ರ ಲೈಫ್ ಬಗ್ಗೆ. ಅವ್ರೊಂದು ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಅದು ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ. ಬನ್ನಿ. ಸೊ ಏನು 99 ಫಿಗರ್ ನೀವು ನೋಡ್ತಾ ಇದ್ದೀವಿ, ಒಪ್ಕೊಂಬಿಡಿ ಇವಾಗಲ್ಲ. ಇಲ್ಲ
ನಾನು ಈ ಸಿನಿಮಾ ನೋಡಿದ್ದೀನಿ, ಅದರಲ್ಲಿ ಇದ್ದಂಥ ಒಂದು ಮೂಲ ಇವಾಗ ಏನು ಫ್ಲರ್ಟ್ ಅವ್ರು ಹೇಳ್ತಾ ಇದ್ದಾರೆ, there's a in-depth ಒಂದು ಕಾಂಟೆಂಟ್ ಹೇಳಿದ್ದಾರೆ ಅದರಲ್ಲಿ. ದಟ್ಸ್ ವೆರಿ ಗುಡ್. I loved Sadhu Kokila's role, I loved Avisha's role, Shruti Man's role. ಗಿರಿ ಅವರು ಅದ್ಭುತವಾಗಿ ಮಾಡಿದ್ದಾರೆ ತಾವು. ಬಟ್ ಐ ಗೆಸ್ ಚಂದನ್ ಅವರು ನಿರ್ದೇಶನ ಮಾಡ್ತಾರೆ ಅಂದಾಗ ನಮಗೆ ಗೊತ್ತಿರೋದು ಅವ್ರನ್ನ ಆ್ಯಕ್ಟರ್ ಆಗಿ, ಕ್ರಿಕೆಟರ್ ಆಗಿ, I didn't know much about his capacity, but I think he has done a wonderful job. And ಅವರು ಹಾಕಿದಂಥ ಅವ್ರ ಚಾಲೆಂಜ್ನ ತುಂಬ ಚೆನ್ನಾಗಿ ಸ್ವೀಕರಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಚಂದನ್, ವಿ ವಿಲ್ ಆಲ್ವೇಸ್ ಬಿ ಎ ಫ್ಯಾಮಿಲಿ, ರೈಟ್? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎವ್ರಿಬಡಿ, ಐ ಲವ್ ಯು. ಅದರ ಜೊತೆಗೆ ಸ್ವಲ್ಪ ಲೆಂತ್ ಇತ್ತು, ಕರೆದ್ರು. ಆ್ಯಂಡ್ ದೆನ್ ಹೀಸ್ ಅ ಸೆಕೆಂಡ್ ಎಡಿಟರ್, ಅಂದರೆ ಮೇನ್ ಫೈನಲ್ ಔಟ್ಪುಟ್ ಅಂತ ಏನಿದೆ ನಮ್ಮ ಸಿನಿಮಾ, ಸಕ್ಕದಾಗಿ ನನ್ನ ಸಿನಿಮಾನ ಶೇಪ್ ಅಪ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಐ ಲವ್ಡ್ ಇಟ್. ಆ್ಯಂಡ್ ನವೆಂಬರ್ 7ನೇ ತಾರೀಕು ಫ್ಲಡ್ ರಿಲೀಸಿಂಗ್ ಆನ್ November 7th. ಎಲ್ಲ ನೋಡಿ ಆಶೀರ್ವಾದ ಮಾಡಿ. ಮಚ್ ಲವ್. ಸೊ ಕಿಚ್ಚಾ ಭುವನ್ ಚಾನೆಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ಕೂಡಲೇ, ಇಲ್ಲಾಂದ್ರೆ ನಿಮ್ಮ ಮಂದಿಯವ್ರ ಮೇಲೆ ಆಣೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಪ್ರವೀಣ್ ಬ್ರೋ ಹಿಡಿಯೋದಕ್ಕೆ ನನಗೆ ಒಳಗೆ ಹೋಗೋದಕ್ಕೆ ಚಾನ್ಸ್ ಆಯಿತು, ಇಲ್ಲ ಅಂದಿದ್ರೆ ಕಷ್ಟ ಆಗಿರೋದು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಪ್ರವೀಣ್ ಬ್ರೋ, ಆ್ಯಸ್ ಆಲ್ವೇಸ್ ಲವ್ ಯು. ಆ್ಯಂಡ್ ಅವರು ಆ್ಯಕ್ಚುಲಿ 2 ಸಲ ಫೋನ್ ಪಿಕ್ ಮಾಡಲಿಲ್ಲ. ಇಲ್ಲಿ ನೆಟ್ವರ್ಕ್ ಬೇಡ ಪ್ರಾಬ್ಲಮ್ ಇತ್ತು ಸ್ವಲ್ಪ, ಆ್ಯಂಡ್ ಪಿಕ್ ಮಾಡಲಿಲ್ಲ. ನನಗೆ ಗಾಬರಿ ಆಗೋಯ್ತು, ಹೋಯ್ತು ಗುರು ಈಚೆ ಕೂಡ ಎಲ್ಲರ ಥರ ನೋಡಬೇಕು ಈಚೆ ಕಡೆ ನಿಂತ್ಕೊಂಡು ಅಂತ ಅಂದ್ಕೊಂಡು ಗಾಬರಿ ಆಗಿದೆ. ಬಟ್ ಫೈನಲಿ ಅವ್ರು ಇದ್ಕೊಂಡು, ಇಲ್ಲ ಚಿಣ ನಾನು ಇಲ್ಲೇ ಅಣ್ಣನ ಜೊತೆನೇ ಇದ್ದೀನಿ, ಅಲ್ಲಿ ಬಂದಾದ್ಮೇಲೆ ನಾನು ಹೇಳ್ತೀನಿ ಬಿಡು ಅಂತ ಅಂದಾಗ, ಆಮೇಲೆ ತಿರ್ಗಾ ಫೋನ್ ಮಾಡಿದಾಗ ಅವ್ರು ಇದ್ಕೊಂಡು ತಿರ್ಗಾ ಅಲ್ಲಿ ಸೆಕ್ಯೂರಿಟಿಗೆ ಹೇಳಿದಾಗ ಅವರು ಒಳಗೆ ಬಿಟ್ಟರು. ಆ್ಯಂಡ್ ಆ್ಯಸ್ ಆಲ್ವೇಸ್ ಸುದೀಪ್ ಅಣ್ಣ ಸ್ಟೈಲ್, ಡ್ರೆಸ್ಸಿಂಗ್ ಸ್ಟೈಲ್ ಮಾತೇ ಇಲ್ಲ, ಅದ್ರ ಬಗ್ಗೆ ಹೇಳೋಷ್ಟು ದೊಡ್ಡವನು ನಾನಲ್ಲ. ಸೊ ಇವಾಗ ಬನ್ನಿ ಹೋಗೋಣ ಮನೆಗೆ. ಆ್ಯಂಡ್ ರ್ಯಾಪರ್, ಕನ್ನಡ ರ್ಯಾಪರ್ MC-BG ಅವ್ರನ್ನ ಮಾತಾಡಿಸ್ದೆ. ಆ್ಯಂಡ್ ಈ ನಾನು ಇವತ್ತು ತನಕ ರ್ಯಾಪರ್ಸ್ನ ಯಾರನ್ನೂ ಮಾತಾಡಿಸಿಲ್ಲ ಆ್ಯಂಡ್ ನೋಡೂ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು, ಮಾತಾಡಿದ್ದು. ಎಷ್ಟು ಕಾಮ್ ಆ್ಯಂಡ್ ಕೂಲ್ ಪರ್ಸನ್ ಅಂದರೆ ತುಂಬ ಒಳ್ಳೆಯವರು ನೋಡಿದೆ. ಆ್ಯಂಡ್ ಹೇಳಿದೆ, ನಾನೊಂದು ಸಾಂಗ್ ಇದೆ ಬ್ರೋ, ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಇನ್ ಮೈ ಲೈಫ್ ಅಂತಂದರೆ ಜಸ್ಟ್ ನನಗೆ ಒಂದು ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ ಐ ವಿಲ್ ರಿಪ್ಲೈ ಅಂತ ಅಂದರು. ಸೊ ಈಸ್ ಅ ಜರ್ಮ್ ಪರ್ಸನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗ ಈ ಮಾಲಲ್ಲಿ ಬಂದುಬಿಟ್ಟಿದ್ದೀನಿ, ಬಟ್ ಇವಾಗ ಯಾವ ಕಡೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಔಟ್ಸೈಡ್ ಈ ಕಡೆಗ ಒಂದೂ ಅರ್ಥ ಆಗ್ತಿಲ್ಲ. ಬರ್ತಾ ಈ ಶಾಪ್ ಇತ್ತಾ ಇಲ್ಲ ಆ ಕಡೆಯಿಂದ ಬಂದ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಬರ್ತಾ ಈ ಶಾಪ್ ಇರಲಿಲ್ಲ. ನಾನು ಫ್ರಂಟಿಗೆ ಹೋಗಬಾರ್ದು, ಬ್ಯಾಕ್ ಗೇಟಿಗೆ ಹೋಗಬೇಕು. ಲೆಟ್ಸಿ. ಫೈನಲಿ ದಾರಿ ಗೊತ್ತಾಯಿತು. ಫಸ್ಟು ನಾವು ಹೋಗ್ತಾ ಇಲ್ಲಿ ಕೇಳಿಕೊಂಡು ಆಮೇಲೆ ನಾನು ಹೊರಟಿದ್ದು. ಸೊ ಇದೇ ದಾರಿ ಅಂತ ಗೊತ್ತಾಯಿತು. ಆದರೂ ಕನ್ಫರ್ಮೇಷನ್ ನನಗಿಲ್ಲ, ಬಿಕಾಸ್ ಇದು ಕರೆಕ್ಟಾಗಿ ಬಂದೆ ಅಂತ ಅಂದ್ಕೊಡ್ತೀನಿ. ಈಚೆ ಹೋದ್ರೆ ಗೊತ್ತಾಗೋದು. ಇಲ್ಲಿ ಫ್ರಂಟು ಬ್ಯಾಕು ಎಲ್ಲ ಒಂದೇ ಥರ ಇದೆ. ಇಲ್ಲಿ ಯಾವುದು ಅಂತಲೇ ಹೇಳೋಕ್ಕಾಗಲ್ಲ. ಆ್ಯಂಡ್ ಇನ್ನೇನು ಹೇಳೋಕ್ಕಾಗಲ್ಲ, ಮಿಕ್ಕಿದ್ದು ಆಮೇಲೆ ಮಾತಾಡ್ತೀನಿ ಸಿಕ್ಕಿ. ಆ್ಯಂಡ್ ಎಲ್ಲರೂ 7th November ರಿಲೀಸ್ ಆಗ್ತಿದೆ ಫ್ಲರ್ಟ್ ಅನ್ನೋ ಸಿನಿಮಾ. ಚಂದನ್ ಸರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಡೈರೆಕ್ಷನ್ ಸಿನಿಮಾ ಅಂತ ಅನ್ಸಲ್ಲ, ಆ್ಯಕ್ಚುಲಿ ಅವರೆಲ್ಲ ಹೇಳ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫ್ಲರ್ಟ್ ಅಂದಿದ ತಕ್ಷಣ ಬೇರೆ ಬೇರೆ ಮೀನಿಂಗ್ ಬರುತ್ತೆ, ಅವರು ಹೇಳ್ದಂಗೆ ಬೇರೆ ಬೇರೆ ಥರ ಬರುತ್ತೆ. ಇದು ಯಾವ ಥರ ಫ್ಲರ್ಟ್ ಅನ್ನೋದು ನಾವು ಜಡ್ಜ್ ಮಾಡೋಕ್ಕಿಂತ ಮುಂಚೆ ಆ ಫಿಲಮ್ ನೋಡಿನೇ ಅರ್ಥ ಮಾಡ್ಕೊಳೋಣ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕನ್ನಡ ಸಿನಿಮಾ ಲವರ್ಸ್ಗೆ ಪ್ಲೀಸ್ ವಾಚ್ ದ ಫಿಲಮ್ ಇನ್ ದ ಥಿಯೇಟರ್ಸ್ ಓನ್ಲಿ. ಆ್ಯಂಡ್ ಮಿಕ್ಕಿದ್ದು ನಾನು ಗಾಡಿ ಹತ್ರ ಹೋಗಿ ಸಿಗ್ತೀನಿ, ಬಿಕಾಸ್ ಇಲ್ಲಿಂದ ಗಾಡಿ
ಏನಿಲ್ಲ 1 ಕಿಲೋಮೀಟ್ರ್ ಮುಂಚೆ ಹಾಕ್ಬಿಟ್ಟು ಬಂದಿದ್ದೀನಿ. ಓಡ್ಕೊಂಬಂದೆ ಬಂದೆ ಆವಾಗಲೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಸಿಗ್ತೀನಿ ಗೈಸ್. ಫೈನಲಿ ಮನೆಗೆ ಬಂದಿದ್ದಾಯಿತು. ಆ್ಯಂಡ್ ಪ್ರತಿ ಸಲ ಸುದೀಪ್ ಅಣ್ಣನ ನೋಡಬೇಕಾದ್ರೆ ಪ್ರತಿ ಸಲನೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅನ್ನೋ ಫೀಲಲ್ಲೇ ಇರುತ್ತೆ. ಆ್ಯಂಡ್ ಆ ಎಕ್ಸೈಟ್ಮೆಂಟ್ ಅಂತೂ ಕಮ್ಮಿನೇ ಆಗಲ್ಲ. ಬಿಕಾಸ್ ದ ಆರಾ ವಿಚ್ ಈ ಹ್ಯಾವ್ ಆ್ಯಂಡ್ ಅವರ ಪ್ರೆಸೆನ್ಸ್ ಹೇಗಿರುತ್ತೆ ಅಂದರೆ ಕಾಂಟ್ ಎಕ್ಸ್ಪ್ಲೇನ್ ಇನ್ ದ ವರ್ಡ್ಸ್. ಅದು ಕಣ್ಣಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಆ್ಯಂಡ್ ಪ್ರತಿ ಸಲ ನೋಡೋದಕ್ಕೆ ಅವಕಾಶ ನನಗೆ ಸಿಗ್ತಿರೋದು. ಐ ಥಿಂಕ್ ಐ ಆಮ್ ಅ ಲಕ್ಕಿ ಪರ್ಸನ್ ಇನ್ ಮೈ ಲೈಫ್. ಆ್ಯಂಡ್ ಥ್ಯಾಂಕ್ ಯು ಪ್ರವೀಣ್ ಬ್ರೋ. ಪ್ರತಿ ಸಲನೂ ಹೇಳ್ತೀನಿ ಥ್ಯಾಂಕ್ ಯು. ಬಿಕಾಸ್ ಆಫ್ ಯು ಇವತ್ತು ಒಳಗೆ ಬಂದು ಅಂದರೆ ನೋಡೋ ಥರ ಅವಕಾಶ ನೀವು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವ್ಲಾಗ್ ಚಿಕ್ಕದಾಯಿತು ಅಂತ ಅಂದ್ಕೊತೀನಿ. ಚಿಕ್ಕದಾಗಿದ್ದರೆ ಐ ಆಮ್ ಸಾರಿ, ದೊಡ್ಡದಾಗಿದೆ ಸಾರಿ. ಆ್ಯಂಡ್ ಯಾವಾಗಲೂ ಹೇಳ್ತೀನಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲಾಸ್ಟ್ ಟೈಮ್ ನಾನು ವ್ಲಾಗ್ ಹಾಕಿದ್ದು ಬಿಗ್ ಬಾಸ್ದು ಅನಿಸುತ್ತೆ. ಅದಾದಮೇಲೆ ತಿರ್ಗಾ ಇವಾಗ ಸುದೀಪ್ ಅಣ್ಣಂದೇ ಬಂದಿದೆ. ಐ ಫೀಲ್ ಹ್ಯಾಪಿ. ಬಟ್ ಒಂದು ಕಡೆ ಬೇಜಾರಿದೆ. ಏನಂತ ಅಂದರೆ ಬಿಗ್ ಬಾಸ್ ಹಾಕಿ ಸುಮಾರು ದಿನ ಆಯಿತು. ಅದಾದಮೇಲೆ ಮಧ್ಯದಲ್ಲಿ ಯಾವುದೂ ವ್ಲಾಗ್ಸ್ ಮಾಡಿಲ್ಲ, ಯಾವುದೂ ಹಾಕಿಲ್ಲ. ಐ ಆಮ್ ಫೀಲಿಂಗ್ ಗಿಲ್ಟಿ. ಬಟ್ ನನಗೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಗೈಸ್. ನಾನು ವ್ಲಾಗ್ ಮಾಡಿದ್ರು ಎಡಿಟಿಂಗ್ ನಂಗೆ ಟೈಮ್ ಸಿಗ್ತಿಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಮೆಂಟಲಿ ಸ್ಟ್ರೆಸ್ ಇದೆ. ಸಮಥಿಂಗ್ ಐ ಕಾಂಟ್ ಎಕ್ಸ್ಪ್ಲೈನ್ ಇನ್ ದ ವರ್ಡ್ಸ್ ಟು ಯು ಪೀಪಲ್. ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡೋಷ್ಟು ಆ ಪರಿಸ್ಥಿತಿಲಿ ನಾನಿಲ್ಲ. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಸುದೀಪ್ ಅಣ್ಣನ ಫ್ಯಾನ್ಸ್ ಯಾರು ಈ ವ್ಲಾಗ್ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾರೇ ಸುದೀಪ್ ಅಣ್ಣನ ಫ್ಯಾನ್ಸ್ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತೀರ ಮರಿಬೇಡಿ. ಆ್ಯಂಡ್ ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೇ ಗೆಲುವು ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಇವತ್ತು ನಾನು ಬ್ಲ್ಯಾಕ್ ಹಾಕಿದ್ದೆ, ಅಣ್ಣನೂ ಬ್ಲ್ಯಾಕ್ ಹಾಕಿದ್ರು. ಒಂಥರ ಖುಷಿ ಗೈಸ್. ಓಕೆ, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್ 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 ಗೈಸ್. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರಕ್ಕೆ.